ಭಾಗವತದಲ್ಲಿ ಏನು ಇರಬೇಕು, ಕೇಳಬೇಕಾದರೆ ಅದರಿಂದ ನಮಗೇನು ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ನಾವು ಪ್ರಮುಖವಾಗಿ ತಿಳಿದುಕೊಂಡಾಗ ಅದನ್ನು ನಾವು ಕೇಳುವುದಕ್ಕೆ, ಶ್ರವಣ ಮಾಡುವುದಕ್ಕೆ ನಮಗೆ ಶ್ರದ್ಧೆ ಅನ್ನತಕ್ಕಂಥದ್ದು ಬರುತ್ತೆ. ಆ ಶ್ರದ್ಧೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತೆ. ಜ್ಞಾನದಿಂದ ಭಗವತಿಯ ಅಮ್ಮನವರ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಫಲವನ್ನು ನಾವು ಮೊದಲು ಹೇಳ್ತಕ್ಕಂಥ ಫಲಶ್ರುತಿ ಅನ್ನತಕ್ಕಂಥದ್ದು ಯಾವುದೇ ತೆಗೆದುಕೊಂಡ್ರೂ ಕೊನೆಗಿರುತ್ತೆ. ಆದರೆ ಅದರ ಬಗ್ಗೆ ಆಸಕ್ತಿ ಬರಬೇಕಾದರೆ ನಾವು ಮೊದಲೇ ಅದನ್ನು ಹೇಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಒಳ್ಳೆಯದು ಈ ಕಾಲದಲ್ಲಿ ಅಂತ ಹೇಳಿ ಅನಿಸುತ್ತೆ. ಇನ್ನು ಯಾವುದೇ ಒಂದು ಭಾಗವತ, ಒಂದು ಪುರಾಣ ಅಂಥೇಳಿ ಕರೆಸಿಕೊಳ್ಳಬೇಕಾದರೆ ಎಲ್ಲವನ್ನು ನಾವು ಪುರಾಣ ಅಂಥೇಳಿ ಕರೆಯುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಅದರದ್ದೇ ಆದಂತಹ ಒಂದು ಮಾಪನ ಅನ್ನತಕ್ಕಂಥದ್ದು ಇರುತ್ತೆ. ಅದು ಇದ್ದಾಗ ಮಾತ್ರ ಅದಕ್ಕೆ ಅಂತಹ ಒಂದು ಅರ್ಹತೆ, ಯೋಗ್ಯತೆ ಇದೆ ಅನ್ನತಕ್ಕಂಥದ್ದು ಶಾಸ್ತ್ರೀಯವಾಗಿ ನಾವು ಅದನ್ನು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಯಾವುದೇ ಪುರಾಣ ಆದರೂ ಕೂಡ ಅದಕ್ಕೆ ಪ್ರಧಾನವಾಗಿರತಕ್ಕಂತಹ ಪ್ರಮಾಣ ಗ್ರಂಥವೊಂದು ಇದೆ. ಆ ಗ್ರಂಥದ ಆಧಾರ ಇಲ್ಲದೆ, ಅದರ ಪ್ರಮಾಣ ಇಲ್ಲದೆ ನೀವು ಯಾವುದೇ ಪುರಾಣ, ಕತೆ, ಇತಿಹಾಸವನ್ನು ಹೇಳಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ. ಆ ಪ್ರಮಾಣ ಗ್ರಂಥ ಯಾವುದು ಅಂದರೆ ನಮಗೆ ಸನಾತನ ಧರ್ಮಕ್ಕೆ ವೇದ. ಆ ವೇದ ಏನಿದೆ ಅದೇ ನಮಗೆ ಪ್ರಮಾಣ ಗ್ರಂಥ. ವೇದ ಯಾವುದನ್ನು ಹೇಳಿದೆಯೋ ಅದು ಧರ್ಮ. ವೇದ ಯಾವ ದೇವತೆಯನ್ನು ಹೇಳುತ್ತೋ ಅದು ಮಾತ್ರ ದೇವರು. ವೇದ ಹೇಳಿದೇ ಇರತಕ್ಕಂಥದ್ದು ಧರ್ಮ ಅಲ್ಲ, ವೇದದಲ್ಲಿರತಕ್ಕಂಥದ್ದು ದೇವರಲ್ಲ ಅನ್ನತಕ್ಕಂಥದ್ದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿರತಕ್ಕಂಥದ್ದು. ಅಂದರೆ ವೈದಿಕವಾದಂತಹ, ವೇದೋಕ್ತವಾದಂತಹ ವಿಷಯಗಳು ಯಾವುದರಲ್ಲಿ ಇದೆ ಅದು ಪುರಾಣ ಅಂಥೇಳಿ ಕರೆಸಿಕೊಳ್ಳುತ್ತೆ. ವೇದದ ಆಧಾರಿತವಾಗಿರತಕ್ಕಂತಹ ಪುರಾಣ ಅಂತಂದರೆ ಅದು ದೇವಿ ಭಾಗವತ. ಜೊತೆಯಲ್ಲಿ ಯಾವುದನ್ನು ನಾವು ಪ್ರಧಾನವಾಗಿ ತೆಗೆದುಕೊಂಡಾಗ, ಯಾವುದು ಪುರಾಣಗಳಲ್ಲಿ ಇದ್ದಾಗ ಅದು ಪುರಾಣ ಅಂಥೇಳಿ ಕರೆಸಿಕೊಳ್ಳುತ್ತೆ ಅನ್ನತಕ್ಕಂಥದ್ದು ಮತ್ಸ್ಯಪುರಾಣದಲ್ಲಿ ಹೇಳಿರತಕ್ಕಂಥದ್ದು ನಾವು ನೋಡಬಹುದು. ಯಾವುದೇ ಒಂದು ಪುರಾಣ ಅಂಥೇಳಿ ಕರೆಸಿಕೊಳ್ಳಬೇಕಾದರೆ ಯತ್ರ ಅಧಿಕೃತ್ಯ ಗಾಯತ್ರಿ, ಗಾಯತ್ರಿ ಮಂತ್ರದ ಬಗ್ಗೆ, ಗಾಯತ್ರಿಯ ಒಂದು ಮಾತೆಯ ವಿಶೇಷವಾದಂತಹ ಮಹಿಮೆಯನ್ನು, ಮಹಾತ್ಮೆಯನ್ನು ಹೇಳತಕ್ಕಂಥದ್ದು, ಗಾಯತ್ರಿಯ ಉಪಾಸನೆಯನ್ನು ನಮಗೆ ಉಪದೇಶವನ್ನು ಕೊಡತಕ್ಕಂಥದ್ದು, ಗಾಯತ್ರಿಯ ಮಹತ್ವ, ಗಾಯತ್ರಿ ಜಪ, ಗಾಯತ್ರಿ ಮಂತ್ರಾರ್ಥವನ್ನು ಹೇಳ್ತಕ್ಕಂಥದ್ದು ಯಾವುದು ಇದೆ, ಗಾಯತ್ರಿ ದೇವಿಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು ಏನಿದೆ ಅದು ಪುರಾಣ ಅಂಥೇಳಿ ಕರೆಸಿಕೊಳ್ಳುತ್ತೆ ಅಂಥೇಳಿ. ಇಲ್ಲಿ ಒಂದು ವಿಚಾರ ಬರುತ್ತೆ. ಗಾಯತ್ರಿ ಅಂದರೆ ಯಾವುದು? ಉಪನಯನ ಸಂಸ್ಕಾರವನ್ನು ಮಾಡಿ ಆ ಸಮಯದಲ್ಲಿ ಕೊಡತಕ್ಕಂತಹ ಗಾಯತ್ರಿಯೇ. ಅಂದರೆ ಅದು ಎಲ್ಲರಿಗೂ ಕೂಡ ಉಪನಯನ ಅನ್ನತಕ್ಕಂಥದ್ದು ಇರುವುದಿಲ್ಲವಲ್ಲ ಅನ್ನತಕ್ಕಂತಹ ಸಂಶಯ ಬರಬಹುದು. ಈ ತ್ರಿಪದಾ ಗಾಯತ್ರಿಯೂ ಕೂಡ ಗಾಯತ್ರಿಯೇ, ಅದು ಅಲ್ಲ ಅಂಥೇಳಿ ಅರ್ಥ ಅಲ್ಲ. ಅದರಿಂದ ಹೊರತಾಗಿ ಚತುಷ್ಪದ ಗಾಯತ್ರಿ ಅನ್ನತಕ್ಕಂಥದ್ದು ಇರುತ್ತೆ. ಇದು ಎಲ್ಲರೂ ಕೂಡ ಪಠನೆಯನ್ನು ಮಾಡುವುದು. ಯಾರಿಗೆ ಉಪನಯನ ಸಂಸ್ಕಾರ ಮಾಡ್ತಾರೋ, ಬ್ರಹ್ಮೋಪದೇಶವನ್ನು ಕೊಡ್ತಾರೋ ಅವರು ಗಾಯತ್ರಿ ಮಂತ್ರ ಜಪವನ್ನು ಸಂಧ್ಯಾಕಾಲದಲ್ಲಿ ಮಾಡಲೇಬೇಕು. ಸಂಧ್ಯಾ ವಿಹೀನಂ ಸರ್ವದಾ ಅನರ್ಹಸು ಸರ್ವ ಕರ್ಮಸು ಅಶುಚಿ ಅಂಥೇಳಿ ಹೇಳ್ತಾರೆ. ಯಾರು ಆ ಬ್ರಹ್ಮೋಪದೇಶವನ್ನು ತೆಗೆದುಕೊಂಡಿರ್ತಾರೋ ಅವರು ಸಂಧ್ಯಾವಂದನೆಯನ್ನು ಮಾಡದಿದ್ದರೆ, ಆ ಸಂಧ್ಯಾಕಾಲದಲ್ಲಿ ತ್ರಿಕಾಲದಲ್ಲಿ ಮಾಡತಕ್ಕಂತಹ ಅರ್ಘ್ಯಪ್ರದಾನಾದಿ ಗಾಯತ್ರಿ ಮಂತ್ರ ಜಪವನ್ನು ಯಾರು ಮಾಡುವುದಿಲ್ಲವೋ ಸರ್ವಕರ್ಮ ಅನರ್ಹಸು, ಎಲ್ಲ ಕರ್ಮಕ್ಕೂ ಕೂಡ ಅವರು ಅನರ್ಹರು. ಅಂದರೆ ದೇವರಿಗೆ ನಮಸ್ಕಾರವನ್ನು ಮಾಡಿದರೂ ಕೂಡ ಅದು ಯಾವುದೇ ಫಲವನ್ನು ನೀಡುವುದಿಲ್ಲ. ಯಾವುದೇ ಸ್ತೋತ್ರವನ್ನು ಹೇಳಿ, ಯಾವುದೇ ತೀರ್ಥಯಾತ್ರೆಯನ್ನು ಮಾಡಿ, ಏನೇ ಮಾಡಿದರೂ ಕೂಡ ಸಂಧ್ಯಾವಿಹೀನಂ ಸರ್ವದಾ ಅಶುಚಿಹಿ, ಅವನು ಅಶುಚಿಯಾಗಿಯೇ ಇರ್ತಾನೆ ಅಂತ ಹೇಳಿ ಅರ್ಥ. ಆದ್ದರಿಂದ ಸಂಧ್ಯಾವಂದನೆಯನ್ನು ಮಾಡದೆ ನೀವು ಏನೇ ಮಾಡಿದರೂ ಕೂಡ ಅದು ಪ್ರಯೋಜನ ಇಲ್ಲ. ಇದು ಉಪನಯನ ಸಂಸ್ಕಾರ ಇರತಕ್ಕಂಥವರಿಗೆ ಹೇಳಿರ್ತಕ್ಕಂತಹ ವಿಚಾರ. ಇನ್ನು ಅದು ಇಲ್ಲದೇ ಇರತಕ್ಕಂಥವ್ರಿಗೂ ಗಾಯತ್ರಿ ಮಂತ್ರ ಜಪವನ್ನು ಮಾಡುವುದಕ್ಕೆ ಅವಕಾಶ ಇದೆ. ಚತುಷ್ಪದ ಗಾಯತ್ರಿ ಅಂತ ಹೇಳ್ತಾರೆ. ಜೊತೆಯಲ್ಲಿ ಯಾವ ಮಂತ್ರ ಉಪದೇಶ ಇರುತ್ತೋ ಆ ಮಂತ್ರವನ್ನು ಸಂಧ್ಯಾಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ನಾವು ಪಠಣೆಯನ್ನು ಮಾಡಿದರೆ ಅದೇ ಗಾಯತ್ರಿ ಮಂತ್ರ. ಪ್ರತಿಯೊಂದು ದೇವರಿಗೂ ಕೂಡ ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು ಇದೆ. ಗಣಪತಿಗೆ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್, ಇದು ಗಣಪತಿ ಗಾಯತ್ರಿ ಮಂತ್ರ. ದೇವಿಗೆ ಇದೆ, ಈಶ್ವರನಿಗೆ ಇದೆ, ಮಹಾವಿಷ್ಣುವಿಗೆ ಇದೆ, ಗರುಡನಿಗೆ ಇದೆ, ನಂದಿಗೆ ಇದೆ. ಪ್ರತಿಯೊಂದು ದೇವರಿಗೂ ಕೂಡ ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು ಇದೆ.
ಆ ಗಾಯತ್ರಿ ಮಂತ್ರವನ್ನು ಸಂಧ್ಯಾಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಯಾವುದೇ ಜಾತಿ ವರ್ಣ ಇವುಗಳನ್ನು ನೋಡದೆ ಸಂಧ್ಯೋಪಾಸನೆಯನ್ನು ಆ ಮಂತ್ರದಿಂದ ಮಾಡಬೇಕು ಅನ್ನತಕ್ಕಂಥದ್ದು, ಆ ಶ್ಲೋಕವನ್ನು ಹೇಳಬೇಕು ಅನ್ನತಕ್ಕಂಥದ್ದು. ಅದು ನಮಗೆ ಉಪದೇಶ ಇಲ್ಲ ಅನ್ನತಕ್ಕಂಥವ್ರು ಅಥವಾ ಗೊತ್ತಿಲ್ಲ ಅನ್ನತಕ್ಕಂಥವ್ರು ಲಲಿತ ಸಹಸ್ರನಾಮವನ್ನು ಸಂಧ್ಯಾಕಾಲದಲ್ಲಿ ಹೇಳಬೇಕು. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥವ್ರು ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಅನ್ನತಕ್ಕಂಥದ್ದು ಹೇಳಬಹುದು. ಶ್ರೀಮಾತ್ರೇ ನಮಃ ಅನ್ನತಕ್ಕಂಥದ್ದನ್ನು ಹೇಳಬಹುದು. ನಮಃ ಶಿವಾಯ ಅನ್ನತಕ್ಕಂಥದ್ದು ಸಂಧ್ಯಾಕಾಲದಲ್ಲಿ ಹೇಳಬಹುದು. ನಮೋ ನಾರಾಯಣಾಯ ಅನ್ನತಕ್ಕಂಥದ್ದು ಸಂಧ್ಯಾಕಾಲದಲ್ಲಿ ಹೇಳಿದಾಗ ಅದೇ ಸಂಧ್ಯೋಪಾಸನೆ ಅನ್ನತಕ್ಕಂಥದ್ದು ಆಗುತ್ತೆ. ಆದ್ದರಿಂದ ಇಂತಹ ಒಂದು ಗಾಯತ್ರಿ ಮಂತ್ರದ ಮಹಿಮೆಯನ್ನು ಯಾವ ಪುರಾಣದಲ್ಲಿ ಹೇಳ್ತಾರೋ ಅದು ಪುರಾಣ ಅಂಥೇಳಿ ಕರೆಸಿಕೊಳ್ಳುತ್ತೆ ಅನ್ನತಕ್ಕಂಥದ್ದು. ವರ್ತತೆ ಧರ್ಮ ವಿಸ್ತಾರ ಅಂದರೆ ಧರ್ಮದ ಬಗ್ಗೆ ವಿಸ್ತಾರವಾಗಿ, ಧರ್ಮ ಅಂದರೆ ಏನು, ಯಾವುದಕ್ಕೆ ಧರ್ಮ ಅಂಥೇಳಿ ಹೇಳ್ತಾರೆ, ಮನುಷ್ಯ ಧರ್ಮ ಅನ್ನತಕ್ಕಂಥದ್ದು ಏನು, ಮಾತೃಧರ್ಮ ಅನ್ನತಕ್ಕಂಥದ್ದು ಏನು, ಪಿತೃಧರ್ಮ ಅನ್ನತಕ್ಕಂಥದ್ದು ಏನು, ಪತ್ನಿ ಧರ್ಮ ಅನ್ನತಕ್ಕಂಥದ್ದು ಏನು, ಪತಿ ಧರ್ಮ ಅನ್ನತಕ್ಕಂಥದ್ದು ಏನು, ಪುತ್ರಧರ್ಮ, ಪುತ್ರ ಯಾವ ರೀತಿಯಾಗಿ ಮಗ ನಡೆದುಕೊಳ್ಳಬೇಕು ಅಂತ ಹೇಳುತ್ತೋ ಅದು ಪುತ್ರಧರ್ಮ ಅನ್ನತಕ್ಕಂಥದ್ದು ಏನು, ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದನ್ನು ಆಚರಣೆಯನ್ನು ಮಾಡಬೇಕು ಯಾವುದನ್ನು ಆಚರಣೆಯನ್ನು ಮಾಡಬಾರದು, ಯಾವ ದಾರಿಯಲ್ಲಿ ಹೋದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ, ಯಾವ ದಾರಿಯಲ್ಲಿ ಹೋದರೆ ಆ ಭಗವತಿಯ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ, ಯಾವ ಯಾವ ಧರ್ಮಕರ್ತರು ಯಾವ ರೀತಿಯಾಗಿ ನಡೆದುಕೊಂಡರು, ಇವೆಲ್ಲವನ್ನು ಧರ್ಮದ ಬಗ್ಗೆ ವಿಸ್ತಾರವಾದಂತಹ ತಿಳುವಳಿಕೆಯನ್ನು ಕೊಡತಕ್ಕಂಥದ್ದು ಏನಿದೆ ಅದು ಪುರಾಣ ಅಂಥೇಳಿ ಕರೆಸಿಕೊಳ್ಳುತ್ತೆ. ವೃತ್ತಾಸುರ ವಧೋಪೇತಂ ಅಂದರೆ ವೃತ್ತಾಸುರ ಸಂಹಾರ, ವೃತ್ತಾಸುರ ಸಂಹಾರ ಆ ಪುರಾಣದಲ್ಲಿ ಇರಬೇಕು, ಅದಕ್ಕೆ ಪುರಾಣ ಅಂಥೇಳಿ ಕರೆಸಿಕೊಳ್ಳುತ್ತೆ. ವೃತ್ತಾಸುರ ಸಂಹಾರ ಅನ್ನತಕ್ಕಂಥದ್ದು ಕೃಷ್ಣ ಭಾಗವತದಲ್ಲೂ ಕೂಡ ವಿಶದವಾಗಿ ಎಲ್ಲವೂ ಕೂಡ ಇರತಕ್ಕಂಥದ್ದು ನಾವು ನೋಡ್ಬೋದು. ಅದೇ ವೃತ್ತಾಸುರ ಸಂಹಾರ ದೇವಿ ಭಾಗವತದಲ್ಲಿಯೂ ಕೂಡ ಇದೆ. ಈ ಎರಡು ಭಾಗವತದಲ್ಲಿ, ಕೃಷ್ಣ ಭಾಗವತ ದೇವಿ ಭಾಗವತದಲ್ಲಿ ಗಾಯತ್ರಿ ಮಂತ್ರದ ಒಂದು ಮಹಿಮೆ, ಅದರ ವಿಸ್ತಾರ, ಧರ್ಮದ ಬಗ್ಗೆ ತಿಳುವಳಿಕೆ, ಅದರ ಒಂದು ಸಂಕ್ಷೇಪವಾದಂತಹ ಎಲ್ಲ ವಿವರಗಳು, ವೃತ್ತಾಸುರ ಸಂಹಾರ ಇವೆಲ್ಲವೂ ಕೂಡ ಎರಡೂ ಭಾಗವತದಲ್ಲಿ ಇರತಕ್ಕಂಥದ್ದು ನಾವು ನೋಡ್ಬೋದು. ಆದ್ದರಿಂದ ಎರಡೂ ಕೂಡ ಆ ತತ್ವವನ್ನು ಒಂದೇ ಸಾರುತ್ತೆ. ಅದು ಬೇರೆ ಬೇರೆಯಾಗಿ ಹೇಳತಕ್ಕಂತಹ ವಿಚಾರ ಬೇರೆಯಾಗಿರುತ್ತೆ, ಆದರೆ ತತ್ವ ಅನ್ನತಕ್ಕಂಥದ್ದು ಅದರ ಮೂಲ ಅನ್ನತಕ್ಕಂಥದ್ದು ಒಂದೇ. ಆದ್ದರಿಂದ ದೇವಿ ಭಾಗವತ ಅನ್ನತಕ್ಕಂಥದ್ದು ಇಲ್ಲಿ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಹೇಳಿ ನಮಗೆ ಪ್ರಮುಖವಾಗಿ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಅದರ ಜೊತೆಯಲ್ಲಿ ಈ ಗಾಯತ್ರಿ ಮಂತ್ರ ಯಾವ ರೀತಿಯಾಗಿ ಹೇಳ್ತಾರೋ ಅದೇ ರೀತಿ ಪ್ರತಿಯೊಬ್ಬರೂ ಸಂಧ್ಯಾಕಾಲದಲ್ಲಿ ಈ ದೇವಿ ಭಾಗವತ ಪ್ರಾರಂಭ ಆಗತಕ್ಕಂಥದ್ದೇ ಅಂತಹ ಒಂದು ಗಾಯತ್ರಿ ಮಂತ್ರದಿಂದ, ಅಂದರೆ ಬುದ್ಧಿಗೆ ಪ್ರೇರಣೆಯನ್ನು ಕೊಡತಕ್ಕಂಥವಳು ಅಮ್ಮನವರು. ಬುದ್ಧಿರೂಪೇಣ ಸಂಸ್ಥತ ಯಾ ದೇವಿ ಸರ್ವಭೂತೇಶೋ ಬುದ್ಧಿರೂಪೇಣ ಸಂಸ್ಥತ ನಮಸ್ತಸ್ಯೇ 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 ನಮೋ ನಮಃ ಅಂತೇಳಿ ಹೇಳ್ತೀವಿ. ಬುದ್ಧಿಗೆ ಪ್ರೇರಣೆಯನ್ನು ಕೊಡತಕ್ಕಂಥವಳು ಯಾರು? ಅದು ಅಮ್ಮನವರು, ದೇವಿ. ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನತಕ್ಕಂತಹ ವಿವೇಕವನ್ನು ಕೊಡತಕ್ಕಂಥವಳು ಅವಳು. ಬುದ್ಧಿ ಪ್ರೇರಣೆಯನ್ನು ಕೊಟ್ಟು ಆ ಮೂಲಕ ನಮ್ಮನ್ನು ಪ್ರೇರೇಪಿಸಿ ಆ ಕಾರ್ಯಪ್ರವೃತ್ತರಾಗಿ ಅದರಲ್ಲಿ ಜಯ ಅಥವಾ ಅಪಜಯವನ್ನು ನಾವು ಹೊಂದಬೇಕಾದರೂ ಕೂಡ ಅದಕ್ಕೆ ಹಿನ್ನೆಲೆಯಾಗಿರತಕ್ಕಂಥ ದೇವಿಯ ಶಕ್ತಿ. ಆದ್ದರಿಂದ ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆದಿರುವುದು ಅಂಥೇಳಿ ಹೇಳ್ತಕ್ಕಂಥದ್ದು.